ಆತ್ಮೀಯ ಮಹಾಜನತೆಗೆ ಉಮೇಶ್ ಮಲ್ಲಿಗೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಬೀದರ್ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಒಂದು ಕಾನೂನು ಸುವ್ಯವಸ್ಥೆ ಯಾವ ಹಂತದಲ್ಲಿದೆ, ಯಾವ ಮಟ್ಟದಲ್ಲಿದೆ, ನೋಡಲು ಕೇಳಲು ಬಹಳಷ್ಟು ಮುಜುಗರ ಉಂಟು ಮಾಡ್ತದೆ. ನಮಗೆಲ್ಲರಿಗೂ ಗೊತ್ತು. ಸಾಮಾನ್ಯ ಜನರು ಕಾನೂನು ಪಾಲನೆ ಮಾಡಿದಷ್ಟು ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಕಾನೂನಿಗೆ ಕಿಮ್ಮತ್ತು ಕೊಡುತ್ತಿಲ್ಲ. ಯಾವ ಕಾರಣಕ್ಕಾಗಿ ಈ ಮಾತು ಹೇಳ್ತದೇನಪ್ಪ ಅಂದರೆ ಗೊತ್ತು. ಸಮೇತವಾಗಿ ನಮ್ಮ ಹುಮ್ನಾಬಾದ್ ತಾಲೂಕಿನ ನನ್ನ ಜೊತೆ ಮಾಡಿರುವಂಥ ಇಬ್ಬರು ಸಿಬ್ಬಂದಿಗಳ ವಿರುದ್ಧ ನಾನು ದೂರು ಸಲ್ಲಿಸ್ತೇನೆ. ಯಾವ ಕಾರಣಕ್ಕೆ ದೂರು ಸಲ್ಲಿಸ್ತೇನಪ್ಪ ಮುಂದಿನ ಹೇಳ್ತೇನೆ ಅದನ್ನು ತಮಗೆ. ಹುಮ್ನಾಬಾದ್ ತಾಲೂಕಿನ ತಾಂತ್ರಿಕ ಸಂಯೋಜಕರು ಮತ್ತು ತಾಂತ್ರಿಕ ಸಹಾಯಕರು ಇವರಿಬ್ಬರು ಕೂಡ ಲಕ್ಷಾಂತರ ರೂಪಾಯಿ ನರೇಗಾ ಯೋಜನೆ ಅಕ್ರಮ ಮಾಡಿರುವುದು ಸಾಕ್ಷಿ ಆಧಾರ ಸಮೇತವಾಗಿ ನಾನು ದೂರು ನೀಡ್ತೀನಿ. 6 ತಿಂಗಳು ಕಳೆದರೂ ಕೂಡ ಆ ದೂರಿಗೆ ಯಾವುದೇ ಪ್ರತಿಕ್ರಿಯೆ ಉತ್ತರವೂ ಕೂಡ ಜಿಲ್ಲಾ ಪಂಚಾಯತ್ನ ಹಿರಿಯ ಅಧಿಕಾರಿಗಳು ನೀಡಿರುವುದಿಲ್ಲ. ಇವರು ಕಾನೂನು ಪಾಲನೆ ಮಾಡ್ತಾರೆ. ಇವತ್ತು ಕಾನೂನುಬದ್ಧವಾಗಿ ಕಾನೂನು ಪಾಲನೆ ಮಾಡುವಂಥ ಅಧಿಕಾರಿಗಳೇ ಯಾವುದೇ ದೂರಿಗೆ, ನಾನು ಕೊಟ್ಟಿರೋ ದೂರಿಗೆ ಉತ್ತರ ಇಲ್ಲಿವರೆಗೂ ಕೂಡ 40-50 ದೂರು ಕೊಟ್ಟಿನಿ, ಮನವಿ ಪತ್ರಗಳನ್ನು ಒಂದೇ ಒಂದಕ್ಕೂ ಕೂಡ ನಂಗೆ ಹಿಂಬರ ಕೊಟ್ಟಿರೋ. ನಾನು ಕೊಟ್ಟಿರೋ ದೂರಿನ ವಿರುದ್ಧ ನಾನೇ ಮಾಹಿತಿಯಕ್ಕೂ ಅರ್ಜಿಯನ್ನು ಹಾಕಿ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆ ನಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ ಇದೆ. ಗೊತ್ತು. ಇಂಥ ಒಂದು ಕಾನೂನಿನ ಚೌಕಟ್ಟಿನಲ್ಲಿ, ಕಾನೂನಿನ ವ್ಯವಸ್ಥೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಜನರು ನೀವೆಲ್ಲ ಗೊತ್ತು ಬದುಕ್ತಾ ಇದ್ದೀವಿ. ನಾನು ಏನು ಕೇಳಿದೆ ಮಾಹಿತಿಯಕ್ಕೇನಲ್ಲಪ್ಪ ಅಂದರೆ, ಹುಮ್ನಾಬಾದ್ ತಾಲೂಕು ಪಂಚಾಯತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಗಳಾದ ತಾಂತ್ರಿಕ ಸಂಯೋಜಕ ಶ್ರೀ ಆಕಾಶ್ ಮತ್ತು ತಾಂತ್ರಿಕ ಸಹಾಯಕ ಶ್ರೀ ಮುಖೇಶ್ ಎಂಬುವರ ವಿರುದ್ಧ ದಿನಾಂಕ 29/8/2025 ನರೇಗಾ ಯೋಜನೆಯಲ್ಲಿ ಅಕ್ರಮ ಮಾಡಿರುವ ಬಗ್ಗೆ ಸಾಕ್ಷಿ ಆಧಾರ ಸಮೇತವಾಗಿ ಹಲವಾರು ದೂರು ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿರೋದಿಲ್ಲ. ಏಕೆ ಎಂಬುದನ್ನು ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಸೂಕ್ತವಾದ ಮಾಹಿತಿ ನೀಡಬೇಕೆಂದು ತಮ್ಮಲ್ಲಿ ಮನವಿ ಅಂತೇಳಿ RTI ಮುಖಾಂತರ ಅರ್ಜಿ ಸಲ್ಲಿಸಿರ್ತೇನೆ. ಆದರೆ ಅದಕ್ಕೆ ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ನ ಎಲ್ಲ ಹಿರಿಯ ಅಧಿಕಾರಿಗಳು ವಿಚಾರ ಮಾಡಿ 1 ತಿಂಗಳು ಸಮಯ ತೊಗೊಂಡು 2 ತಿಂಗಳು ಸಮಯ ತೊಗೊಂಡು ಅದಕ್ಕೆ ಎಲ್ಲ ಸ್ಟಡಿ ಮಾಡಿ ಇದಕ್ಕೇನು ಉತ್ತರ ಕೊಡಬೇಕಪ್ಪ ಅಂಥೇಳಿ ಏನು ಉತ್ತರ ಕೊಡ್ತಾರೆ, ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಉತ್ತರ ಕೊಡ್ತಾರೆ. ಇವರು ಏನು ಉತ್ತರ ಕೊಡ್ತಾರಪ್ಪ, ಮುಂದುವರೆದು ಅರ್ಜಿಯನ್ನು ಪರಿಶೀಲಿಸಲಾಗಿ ಈ ವಿಷಯದ ಬಗ್ಗೆ ಕಚೇರಿಯ ಪತ್ರ ಸಂಖ್ಯೆ ದಿನಾಂಕ 28/9/2025 ಮತ್ತು 11/12/2025 ಪರಿಶೀಲನೆ ಅಧಿಕಾರಿ ಈಗಾಗಲೇ ನಿಯೋಜಿಸಲಾಗಿದೆ. ಪರಿಶೀಲನಾ ವರದಿ ಬಂದ ನಂತರ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳೋದು. ಅಯ್ಯಯ್ಯೋ ದೇವರೇ, ಎಷ್ಟು ಕಾನೂನುಬದ್ಧರಿದು! ಯಾವ ಕಾನೂನು, ಎಲ್ಲಿ ಕಾನೂನು? ನಾ ಹೇಳ್ತಿದ್ದೀನಲ್ಲ, ಇಷ್ಟು ಕಾನೂನುಬದ್ಧವಾಗಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ವರದಿ ಬಂದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಮಾನ್ಯ ಅಧಿಕಾರಿಗಳವರೇ, ನಾನು ತಮಗೆ ಎಂದಪ್ಪ ಅಂದ್ರೆ ಇವತ್ತು 7 ತಿಂಗಳಾಯಿತು ಈ ದೂರ ಕೊಟ್ಟು, ಆದರೂ ಇನ್ನೂ ಅದು ಅಧಿಕಾರಿಗಳು ತನಿಖೆ ಮಾಡಿ ವರದಿ ಕೊಡುವಂಥದ್ದಲ್ಲೇ ಇದೆ. ಇಷ್ಟೆಲ್ಲ ಸಾಕ್ಷಿ ಆಧಾರ ಸಮೇತವಾಗಿ ತಮ್ಮ ದೂರು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೇಳ್ತೀನಿ ಗೊತ್ತು, ತಮ್ಮ ನೇರವಾಗಿ ಇಡೀ ಜಿಲ್ಲೆ ಜನ ತಾವು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ, ಮಾನ್ಯ ಹುಮ್ನಾಬಾದ್ ಇಒ ಅವರು ನನ್ನ ವಿರುದ್ಧ ತಮಗೆ ಯಾವೆಲ್ಲ ಸಾಕ್ಷಿ ಆಧಾರ ಸಮೇತವಾಗಿ ನನ್ನ ಸೇವೆಯನ್ನು ವಜಾಗೊಳಿಸಲು ತಮ್ಮ ಪತ್ರ ಬರೆದಿದ್ದರು. ಒಂದೇ ಒಂದು ಸಾಕ್ಷಿ ನನ್ನನ್ನು ಒಂದು ಪೈಸಾ ಭ್ರಷ್ಟಾಚಾರ ಮಾಡಿರುವುದು, ಕೂಸಿನ ಮನೆಯಲ್ಲಾಗಲಿ ನರೇಗಾದಲ್ಲಾಗಲಿ 1 ಪೈಸಾ ನಾನು ಭ್ರಷ್ಟಾಚಾರ ಮಾಡಿರುವುದು ಸಾಕ್ಷಿ ತಮ್ಮ ಹತ್ರ ಇದ್ದರೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದ್ರ ಜೊತೆಗೆ ನನ್ನ ಸ್ವಂತ ಜಮೀನನ್ನು ನಾನು ಬರೆದು ಕೊಟ್ಟಿರ್ತೇನೆ. ಅದನ್ನು ತಾವು ಹರಾಜು ಮಾಡ್ಬೇಕಂತೇಳಿ. ಆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ತನಿಖೆ ತಾವು ಮಾಡಿರೋದಿಲ್ಲ. ಇರಲಿ, ನನಗೆ ಈ ಪತ್ರದ ಸ್ಪಷ್ಟೀಕರಣ ಆಗೋದು ಎಲ್ಲ ಮಾಜಿ ನೀಡ್ತದೆ. ನಾನು ಅವರ ಬಗ್ಗೆ ದೂರು ಕೊಟ್ಟಿದ ನಂತರ ಆ ದೂರಿಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲದಿರುವುದರಿಂದ ನಾನು RTI ಮುಖಾಂತರ ಅರ್ಜಿ ಸಲ್ಲಿಸಿ ಈ ಒಂದು ಮಾಹಿತಿನ ಪಡೆದುಕೊಂಡಿರ್ತೇನೆ. ಆ ಮಾಹಿತಿ ಏನು ಉತ್ತರ ಕೊಡ್ತಾರಪ್ಪ ಅಂದರೆ, ಮುಂದಿರೋದು ಒಂದು ತಂಡ ರಚನೆ ಮಾಡಿದ್ದೀವಿ, ಒಂದು ತಂಡದ ವರದಿ ಬಂದ ಮೇಲೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತೇಳಿ. ನನ್ನ ಕುಟುಂಬ ಬೀದಿ ಪಾಲಾಯಿತು, ನಮ್ಮ ಹುದ್ದೆ ಕಳ್ಕೊಂಡಿವಿ, ಜೊತೆಗೆ ಸಾವಿನ ಜೊತೆ ಹೋರಾಟ ಮಾಡುವಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಯಾಕೆ ಜಿಲ್ಲಾ ಪಂಚಾಯತ್ನ ಎಲ್ಲ ಹಿರಿಯ ಅಧಿಕಾರಿಗಳ ಸಲುವಾಗಿ ತಾವು ಈ ಕಾನೂನನ್ನು ನನಗೆ ಸಂಬಂಧಪಡಲ್ವ ಈ ಕಾನೂನು? ಒಬ್ಬ ಅವರು ಸುಳ್ಳು ಆರೋಪ ಮಾಡಿ ಯಾವುದೇ ಸಾಕ್ಷಿ ಇಲ್ಲದ ಕೊಡ್ತಾರಪ್ಪ ಅಂದರೆ ಅಟ್ಲೀಸ್ಟ್ ಒಂದು ತನಿಖೆ, ಇವ್ರಿಗೆ ಹೆಂಗೆ ತನಿಖೆ ಕೊಡಿಸಿ ನಾವು ಒಂದು ತನಿಖೆ ಕೊಡಿಸೋಕಾಗಿತ್ತು. ಅವಾಗೆಲ್ಲ ಹೋಗಿತ್ತು ನಿಮ್ಮ ಕಾನೂನು?
ಹೋಗಿದ್ದು ಕಾನೂನು? ಅಂದರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಹಗರಣ ಮಾಡಿದವರಿಗೆ ಒಂದು ಕಾನೂನು, ಪ್ರಾಮಾಣಿಕ ಒಂದು ಕಾನೂನು. ಇದು ನಮ್ಮ ಜಿಲ್ಲಾ ಪಂಚಾಯತ್ನ ಹಿರಿಯ ಅಧಿಕಾರಿಗಳ ಕಾನೂನು ಪಾಲನೆ ಮಾಡುವಂಥ ವ್ಯವಸ್ಥೆ. ದಯವಿಟ್ಟು ನಮ್ಮ ಹಿರಿಯ ಅಧಿಕಾರಿಗಳನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಯಾವ ರೀತಿಯಾಗಿ ತಾವು ಎಂದಪ್ಪ ಅಂದ್ರೆ ತಾಂತ್ರಿಕ ಸಹಾಯಕರು ಆಕಾಶ್ ಮತ್ತು ಮುಖೇಶ್ ಅವರಿಗೆ ಒಂದು ತನಿಖಾ ಅಧಿಕಾರಿಯನ್ನು ನಿಯೋಜನೆ ಮಾಡಿ ಅವ್ರ ವಿರುದ್ಧ ತನಿಖಾ ವರದಿ ಬಂದ ಮೇಲೆ ಕ್ರಮ ತಗೋತಾ ಅಂತ ಹೇಳ್ತಾವೆ ಆದೇಶಕ್ಕೆ ತಾವು ಮಾಹಿತಿ ಹಕ್ಕಿನ ನೀಡಿರಿ. ಅದೇ ರೀತಿಯಾಗಿ ಒಬ್ಬ ಉಮೇಶ್ ಮಲ್ಗಿ ಎಂಬ ಹೊರಗುತ್ತಿಗೆ ಐಸಿ ಸಂಯೋಜಕ ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ದಾನೆ ಎಂಬುದನ್ನು ಕೂಡ ತಾವು ತನಿಖೆ ನಡೆಸಬೇಕಾಗಿತ್ತು. ನೇರವಾಗಿ ಯಾಕೆ ನನ್ನನ್ನು ವಜಾಗೊಳಿಸಲಾಗಿದೆ, ಇದರಿಂದ ಉದ್ದೇಶವೇನು? ತಾವು ಏನು ಆಸೆ ಪಟ್ಟಿರಿ ಆ ಆಸೆನೂ ಕೂಡ ನಾನು ಈಡೇರಿಸಿದ್ದೀನಿ. ಈಗಲಾದ್ರೆ ನನ್ನ ಹುದ್ದೆ ನನಗೆ ಬೇಕಾಗಿತ್ತಲ್ಲ, ಅದೂ ಆ ಕಡೆ ಇದೂ ಈ ಕಡೆ. ಅಂದರೆ ಇದಕ್ಕೆ ಇನ್ನೂ ಭಯಪಡುವಂಥ ಅಧಿಕಾರಿಗಳಲ್ಲ, ತಾವು ಅದಕ್ಕೂ ಭಯಪಡುವಂಥ ಅಧಿಕಾರಿಗಳಲ್ಲ ಎಂಬುದು ನನಗೂ ಸ್ಪಷ್ಟೀಕರಣವಾದ ಇದೆ. ನಾನು ಕೈ ಮುಗಿದು ಕೇಳ್ಕೊತೀನಿ, ನಾನು ಇಲಾಖೆಯ ಬಗ್ಗೆ ನಂದು ಯಾವುದೇ ಅಪಪ್ರಚಾರ ಇಲ್ಲ, ಇಲಾಖೆ ಹಿರಿಯ ಅಧಿಕಾರಿಗಳ ಬಗ್ಗೆ ಅಪಪ್ರಚಾರ ಇಲ್ಲ. ಹೊರತಾಗಿ ಕೇವಲ ಜಿಲ್ಲಾ ಪಂಚಾಯತ್ನ ಹಿರಿಯ ಅಧಿಕಾರಿಗಳು ಈ ಪತ್ರಕ್ಕೆ ಮತ್ತು ನನ್ನ ಹುದ್ದೆಗೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನನ್ನ ಹೋರಾಟ ಇದೆ, ಹೊರತಾಗಿ ಬೇರೆ ಯಾವುದೇ ಅಧಿಕಾರಿಗಳಿಲ್ಲ ಅಂತ ಹೇಳಿ ತಿಳಿಸುತ್ತಾ ಬೀದರ್ ಜಿಲ್ಲೆಯ ಮಹಾಜನತೆಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ಇನ್ನೂ ಬಹಳಷ್ಟು ವಿಷಯಗಳ ಕುರಿತು ಇದೇ ಸಾಮಾಜಿಕ ಜಾಲತಾಣದಲ್ಲಿ ನಾನು ಎಂದಪ್ಪ ಅಂದರೆ ಪ್ರತಿಯೊಂದು ವಿಡಿಯೋವನ್ನು ಹಾಕ್ತೀನಿ. ದಯವಿಟ್ಟು ನ್ಯಾಯಕ್ಕಾಗಿ ನನ್ನ ಒಂದು ವಿಡಿಯೋವನ್ನು ತಾವು ಸಪೋರ್ಟ್ ಮಾಡಬೇಕು, ನೋಡಬೇಕು, ಮತ್ತೊಬ್ಬರಿಗೆ ಎಂದಪ್ಪ ಅಂದರೆ ಶೇರ್ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ.